ಸರ್ ಅಲ್ಲ 5ನೇ ತಾರೀಕಿನ ಇನ್ ಕೇಸ್ ಏನಾದ್ರು ಸಿಬಿಐ ಅಂದ್ರೆ ಇಡಿಗೆ ಏನಾದ್ರು ವಹಿಸಿದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಏನಾದ್ರು ಕಂಟಕ ಬರುತ್ತೆ? ಏನು ಬರೋದಿಲ್ಲ, ಏನು ಬರೋದಿಲ್ಲ. ಈ ಕೋರ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ಹೈಕೋರ್ಟ್ಗೆ ಮುಂದೆ ಅದಕ್ಕಿಂತ ಹೆಚ್ಚಿನ ಹೈಯರ್ ಕೋರ್ಟ್ಗೆ ಅಪೀಲ್ ಮಾಡ್ತೀವಿ, ಅದು ನಡೆಯುತ್ತೆ. ಮೂಡ ಕೇಸ್ನಲ್ಲಿ ಏನೂ ಸತ್ಯಾಂಶನೇ ಇಲ್ಲ. ಸೊ ಹಾಗಾಗಿ ಅದರೊಳಗೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಡಾಕ್ಟರ್ ಈಗ ಬೀರು ಕೋರ್ಟ್ ಹಾಕಿದ್ರು ಕೂಡ ಮತ್ತೊಮ್ಮೆ ಇಡಿ ತಕರಾರು ಅರ್ಜಿ ಹಾಕಿದೆ. ಸೊ ಆ ಅರ್ಜಿ ಇಲ್ಲ, ಇಡಿಯವ್ರು ಬೇಕು ಅಂತ ಹರಾಸ್ ಮಾಡ್ತಾನೆ ಇರ್ತಾರೆ. ಸೊ ಅವರು ಮಾಡೋದು ಮಾಡ್ತಾರೆ. ನಾವು ಕಾನೂನುವಾಗಿ ಏನು ಹೋರಾಟ ಮಾಡಬೇಕು ಅಂತ ಅದು ಹೋರಾಟ ಮಾಡ್ತೀವಿ. ಈ ಕೋರ್ಟ್ ಇಲ್ಲ ಅಂದರೆ ಮತ್ತೆ ಹೈಯರ್ ಕೋರ್ಟ್ಗೆ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ತನಕನೂ ಆಪ್ಷನ್ಸ್ ಇದೆ, ಅಲ್ಲಿ ತನಕ ಹಾಕ್ತಾನೆ ಹೋಗ್ತೀವಿ. ಕೇಸ್ ನಡ್ಕೊಂಡು ಹೋಗುತ್ತೆ. ಯಾಕೆಂತಂದರೆ ಇಡಿಯವರು ಅಬ್ಜೆಕ್ಷನ್ ಮಾಡಿದ ತಕ್ಷಣ ಅದು ಆರೋಪ ನಿಜ ಅಂತ ಆಗ್ಬಿಡೋದಿಲ್ಲ. ಅಲ್ಲ, ಇಡಿ ತನಿಖೆಗೆ ಕೊಟ್ಟರು ಕೂಡ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಕಂಟಕ ಆಗೋದಿಲ್ಲ. ಏನಕ್ಕೆ ಕಂಟಕ ಆಗುತ್ತೆ? ಇವಾಗ ಇಷ್ಟು ದಿವಸ ಇಡಿ ಅವ್ರದ್ದು ತನಿಖೆ ನಡೀತಿದ್ರು. ಈಗ ಅದರಿಂದ ಏನೋ ಅವರ ಸಿ ಎಂ ಕುರ್ಚಿಗೆ ಏನಾದರೂ ಕಂಟಕ ಬಂತ? ಇಲ್ಲ. ಸೊ ಅದ್ರ ಪಾಡಿಗೆ ಅವ್ರ ತನಿಖೆ ನಡೆಯುತ್ತೆ, ಇವು ಕುರ್ಚಿಲೇ ಇರ್ತಾರೆ. ಹೈಕೋರ್ಟ್ನಲ್ಲಿ ಕೂಡ ಈಗ ಹೈಕೋರ್ಟ್ ಕೂಡ ಸಮನ್ಸ್ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ, ಸಿಬಿಐಗೆ ವಹಿಸಬೇಕು ಅನ್ನೋದು. ಏನಂತ? ವಹಿಸಬೇಕು. ಯಾವಾಗ ಕೊಟ್ಟಿದೆ ಅದು? ಎಲ್ಲರಿಗೂ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ. ಅದೇನು ಸ್ಪೆಸಿಫಿಕ್ ಆಗಿ ಸಿದ್ದರಾಮಯ್ಯ ಅವ್ರ ಕೇಸ್ಗೆ ಅಥವಾ ಮೂಡಾದ್ರೆ ಬೇರೆ ಹಗರಣ ಆಗಿಲ್ಲ ಇರಲಿ. ಸಿ ಬಿ ಅವ್ರಿಗೆ ಕೊಡೋಂಗಿದ್ರೆ ಕೊಡಲಿ. ಯಾವುದೇ ತನಿಖಾ ಸಂಸ್ಥೆ ಆದರೂ ಅದನ್ನು ತನಿಖೆ ಮಾಡಲಿ. ಅದ್ರೊಳಗೆ ಏನೂ ತಪ್ಪು ಮಾಡಿದಕ್ಕೆ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಲೋಕಾಯುಕ್ತ ವರದಿಯಲ್ಲಿ ಏನೂ ತಪ್ಪಿಲ್ಲ ಅಂತ ಬಂದರೂ ಯಾಕೆ ಈ ರೀತಿ ಪದೇ ಪದೇ? ನಾನು ಹೇಳಿದ್ನಲ್ಲ, ಅದು BJP ಅವರು ಎಲ್ಲ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅವ್ರಿಗಿರುವಂಥ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ BJP ಸರ್ಕಾರ ಇದೆ ಅಲ್ಲೆಲ್ಲ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದೆ. ಇದೇನು ಸಿದ್ದರಾಮಯ್ಯ ಮಾತ್ರ ಮಾಡಿಲ್ಲ, ಅದೇ ರೀತಿ ಕೇಜ್ರಿವಾಲ್ ಅವ್ರಿಗೂ ಮಾಡಿದ್ರು, ಮತ್ತು ಮಹಾರಾಷ್ಟ್ರದಲ್ಲೂ ಮಾಡಿದ್ರು, ಮತ್ತು ಭೂಪೇಶ್ ಬಘೇಲ್ ಅವರು ಹರಿಯಾಣದಲ್ಲೂ ಮಾಡಿದ್ರು. ಸೊ ಆ ರೀತಿ ಅವ್ರು ಮಾಡ್ತಾನೆ ಇರ್ತಾರೆ. ಸರ್ ಅಲ್ಲ, 5ನೇ ತಾರೀಕಿನ ಇನ್ ಕೇಸ್ ಏನಾದ್ರು ಸಿಬಿಐ ಅಂದ್ರೆ ಇಡಿಗೆ ಏನಾದ್ರು ವಹಿಸಿದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಏನಾದ್ರು ಕಂಟಕ ಬರುತ್ತೆ? ಏನು ಬರೋದಿಲ್ಲ, ಏನು ಬರೋದಿಲ್ಲ. ಈ ಕೋರ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ಹೈಕೋರ್ಟ್ಗೆ ಮುಂದೆ ಅದಕ್ಕಿಂತ ಹೆಚ್ಚಿನ ಹೈಯರ್ ಕೋರ್ಟ್ಗೆ ಅಪೀಲ್ ಮಾಡ್ತೀವಿ, ಅದು ನಡೆಯುತ್ತೆ. ಮೂಡ ಕೇಸ್ನಲ್ಲಿ ಏನೂ ಸತ್ಯಾಂಶನೇ ಇಲ್ಲ. ಸೊ ಹಾಗಾಗಿ ಅದರೊಳಗೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಡಾಕ್ಟರ್ ಈಗ ಬೀರು ಕೋರ್ಟ್ ಹಾಕಿದ್ರು ಕೂಡ ಮತ್ತೊಮ್ಮೆ ಇಡಿ ತಕರಾರು ಅರ್ಜಿ ಹಾಕಿದೆ. ಸೊ ಆ ಅರ್ಜಿ ಇಲ್ಲ, ಇಡಿಯವ್ರು ಬೇಕು ಅಂತ ಹರಾಸ್ ಮಾಡ್ತಾನೆ ಇರ್ತಾರೆ. ಸೊ ಅವರು ಮಾಡೋದು ಮಾಡ್ತಾರೆ. ನಾವು ಕಾನೂನುವಾಗಿ ಏನು ಹೋರಾಟ ಮಾಡಬೇಕು ಅಂತ ಅದು ಹೋರಾಟ ಮಾಡ್ತೀವಿ. ಈ ಕೋರ್ಟ್ ಇಲ್ಲ ಅಂದರೆ ಮತ್ತೆ ಹೈಯರ್ ಕೋರ್ಟ್ಗೆ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ತನಕನೂ ಆಪ್ಷನ್ಸ್ ಇದೆ, ಅಲ್ಲಿ ತನಕ ಹಾಕ್ತಾನೆ ಹೋಗ್ತೀವಿ. ಕೇಸ್ ನಡ್ಕೊಂಡು ಹೋಗುತ್ತೆ. ಯಾಕೆಂತಂದರೆ ಇಡಿಯವರು ಅಬ್ಜೆಕ್ಷನ್ ಮಾಡಿದ ತಕ್ಷಣ ಅದು ಆರೋಪ ನಿಜ ಅಂತ ಆಗ್ಬಿಡೋದಿಲ್ಲ. ಅಲ್ಲ, ಇಡಿ ತನಿಖೆಗೆ ಕೊಟ್ಟರು ಕೂಡ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಕಂಟಕ ಆಗೋದಿಲ್ಲ. ಏನಕ್ಕೆ ಕಂಟಕ ಆಗುತ್ತೆ? ಇವಾಗ ಇಷ್ಟು ದಿವಸ ಇಡಿ ಅವ್ರದ್ದು ತನಿಖೆ ನಡೀತಿದ್ರು. ಈಗ ಅದರಿಂದ ಏನೋ ಅವರ ಸಿ ಎಂ ಕುರ್ಚಿಗೆ ಏನಾದರೂ ಕಂಟಕ ಬಂತ? ಇಲ್ಲ. ಸೊ ಅದ್ರ ಪಾಡಿಗೆ ಅವ್ರ ತನಿಖೆ ನಡೆಯುತ್ತೆ, ಇವು ಕುರ್ಚಿಲೇ ಇರ್ತಾರೆ. ಹೈಕೋರ್ಟ್ನಲ್ಲಿ ಕೂಡ ಈಗ ಹೈಕೋರ್ಟ್ ಕೂಡ ಸಮನ್ಸ್ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ, ಸಿಬಿಐಗೆ ವಹಿಸಬೇಕು ಅನ್ನೋದು. ಏನಂತ? ವಹಿಸಬೇಕು ಅನ್ನೋದು. ಯಾವಾಗ ಕೊಟ್ಟಿದೆ ಅದು? ಎಲ್ಲರಿಗೂ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ. ಅದೇನು ಸ್ಪೆಸಿಫಿಕ್ ಆಗಿ ಸಿದ್ದರಾಮಯ್ಯ ಅವ್ರ ಕೇಸ್ಗೆ ಅಥವಾ ಮೂಡಾದ್ರೆ ಬೇರೆ ಹಗರಣ ಆಗಿಲ್ಲ ಇರಲಿ. ಸಿ ಬಿ ಅವ್ರಿಗೆ ಕೊಡೋಂಗಿದ್ರೆ ಕೊಡಲಿ. ಯಾವುದೇ ತನಿಖಾ ಸಂಸ್ಥೆ ಆದರೂ ಅದನ್ನು ತನಿಖೆ ಮಾಡಲಿ. ಅದ್ರೊಳಗೆ ಏನೂ ತಪ್ಪು ಮಾಡಿದಕ್ಕೆ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಲೋಕಾಯುಕ್ತ ವರದಿಯಲ್ಲಿ ಏನೂ ತಪ್ಪಿಲ್ಲ ಅಂತ ಬಂದರೂ ಯಾಕೆ ಈ ರೀತಿ ಪದೇ ಪದೇ? ನಾನು ಹೇಳಿದ್ನಲ್ಲ, ಅದು BJP ಅವರು ಎಲ್ಲ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅವ್ರಿಗಿರುವಂಥ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ BJP ಸರ್ಕಾರ ಇದೆ ಅಲ್ಲೆಲ್ಲ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದೆ. ಇದೇನು ಸಿದ್ದರಾಮಯ್ಯ ಮಾತ್ರ ಮಾಡಿಲ್ಲ, ಅದೇ ರೀತಿ ಕೇಜ್ರಿವಾಲ್ ಅವ್ರಿಗೂ ಮಾಡಿದ್ರು, ಮತ್ತು ಮಹಾರಾಷ್ಟ್ರದಲ್ಲೂ ಮಾಡಿದ್ರು, ಮತ್ತು ಭೂಪೇಶ್ ಬಘೇಲ್ ಅವರು ಹರಿಯಾಣದಲ್ಲೂ ಮಾಡಿದ್ರು. ಸೊ ಆ ರೀತಿ ಅವ್ರು ಮಾಡ್ತಾನೆ ಇರ್ತಾರೆ.